ಪಿ ಅಲ್ಲಿ ತನ್ನ ಒಂದು ಕ್ರಿಯಾಶೀಲತೆಯನ್ನು ತೋರಿಸಿ ಬಿ ಜೆ ಪಿ ಆಗಿದ್ದು ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಸಹಿತ ಹೆಚ್ಚಿಗೆ ಶಾಸಕರಿದ್ದಿದ್ದು ಸಮಬಲವಾಗಿದ್ದಿದ್ದು ಬಿ ಜೆ ಪಿ ಬಿಡೋದು ಎಲ್ಲ ಕಡೆನೂ ಆಲ್ ಓವರ್ ಬೆಳಗಾವಿ ಡಿಸ್ಟ್ರಿಕ್ಟ್ ತುಂಬ ಏನೋ ಕೆಲವು ಸೋಲು ಗೆಲುವು ಆಗಿರ್ತಾವೆ ಮತ್ತು ಬೇರೆ ಬಟ್ ಈಗ ಅಲ್ಲೇ ಬೆಳಗಾವಿಯ ಅಲ್ಲೇ ಆ ಒಂದು ಏನಪ್ಪ ಅಂತಂದ್ರೆ ನಗರಸಭೆ ಆಗಿರ್ಬೋದು ಅಥವಾ ಈ ಹುಕ್ಕೇರಿಯಲ್ಲಂತಿ ಈಗ ತುರ್ತಂತಿ ಕತ್ತಿ ಅವ್ರು ಹೇಳ್ತದೆ ಇವು ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಯಾವುದೇ ಪ್ರಸಂಗದಲ್ಲ ಈ ಮುಂದಿನ ದಿನದಲ್ಲೇ ಒಂದು ಕತ್ತಿಯವರ ಒಂದು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅನ್ನುವಂಥ ದಿಶೆಯಲ್ಲಿ ನಿಖಿಲ್ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತದೆ ಏನಾಗ್ತದೆ ನೋಡ್ಬೇಕಾಗ್ಯದ ಆ ದಿಶೆಯಲ್ಲಿ ಬಿ ಜೆ ಪಿಯ ಒಂದು ಏನು ಯಶಸ್ಸುಗಳದಾವ ಗೆಲುವಿನ ಹಾದಿಗಳೇನದಾವ ಅಥವಾ ಏನು ಮಾತಾಡಿದ್ದಾರೆ ಅಥವಾ NDA ಸರ್ಕಾರದ ಏನು ಕೆಲಸಗಳಾಗ್ಯಾವ ಅವು ಹೇಳ್ಕೋಬೇಕು ಮಾಡಬೇಕು ಮತ್ತು ಜಾಗೃತಿ ಮೂಡಿಸ್ಬೇಕು ಜನರಲ್ಲೇ ಮತ್ತು ಬಿ ಜೆ ಪಿ ಎಬ್ಬಿಸಿ ನಿಲ್ಲಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಖಿಲ್ ಅವರು ಮತ್ತು ಆದಷ್ಟು ಆ ಪಕ್ಷ ಹಿಡ್ಕೊಂಡ್ರೆ ಒಂದು ಏನೋ ಭವಿಷ್ಯನಷ್ಟು ದೊಡ್ಡದಾಗ್ಬೋದು ಅನ್ನೋಂಥ ನಂಬಿಕೆಯೂ ಅವ್ರಿಗೆ ಅದ ಒಟ್ಟಾರೆಯಾಗಿ ಕತ್ತಿ ವರ್ಸಸ್ ಜೊಲ್ಲೆ ವರ್ಸಸ್ ಜಾರಕಿಹೊಳಿ ಇವ್ರೊಳಗೆ ಈಗ ಕಂಡದ ಇವ್ರ ಜೊತೆಗೆ ಯಾರ್ಯಾರು ಕೂಡ್ಬೋದು ಇನ್ ಫ್ಯೂಚರ್ ಭವಿಷ್ಯದಲ್ಲಿ ಅನ್ನೋದು ಅಷ್ಟೇ ಕುತೂಹಲಕಾರಿ ಅದ ಯಾಕಂದ್ರೆ ಇಲ್ಲಂತೆ ಕಾಂಗ್ರೆಸ್ ಇರೋದ್ರಿಂದ ಸಹಜವಾಗಿ ಚಿಕ್ಕೋಡಿ ಭಾಗದಾಗ ನಮ್ಮ ಗಣೇಶ್ ಹುಕ್ಕೇರಿ ಅವರಾಗಿರೋದು ಅವರ ಅಪ್ಪ ಆಗಿರ್ಬೋದು ಅವ್ರ ತಂದೆಯವರು ಪ್ರಕಾಶ್ ಹುಕ್ಕೇರಿ ಅವರು ಸಹಜವಾಗಿ ನಮ್ಮ ಸತೀಶ್ ಅವ್ರ ಜೊತೆಗೆ ಸಂಬಂಧ